ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಪ್ರತಿದಿನ ನಿಮಗೋಸ್ಕರ ಒಂದೊಂದು ಮಾಹಿತಿಯನ್ನು ನಾನು ಕೊಡ್ತಲೇ ಇದ್ದೇನೆ. ಭಗವಂತನ ದಯದಿಂದ ನಿಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವ ಕಡೆಯಿಂದ ಸಾಧ್ಯವಾಗಷ್ಟು ಎಷ್ಟು ಒಳ್ಳೆಯದಾಗುತ್ತೋ, ಸರಳವಾಗಿರುತ್ತೋ ಆ ಒಂದು ವಿಚಾರಗಳಿಗೆ ನಾನು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೇನೆ. ಸ್ನೇಹಿತರೆ, ಇವತ್ತು ಒಂದೇ ಒಂದು ನಾವು ಮನೆಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲವೊಂದು ಪದ್ಧತಿಗಳನ್ನು ಖಂಡಿತವಾಗಿ ನಾವು ನಿಲ್ಲಿಸ್ಬೋಣ. ಏನು ಆ ಪದ್ಧತಿಗಳನ್ನು ನಾವು ಅನುಸರಣೆಯನ್ನು ಮಾಡಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೇ ಆಗುತ್ತೆ. ಜೊತೆಗೆ ಅಲಕ್ಷ್ಮಿ ಕಾಡ್ತಾಳೆ, ಇದನ್ನು ಬರೆದಿಟ್ಕೊಂಬಿಡಿ. ನಿಜವಾಗ್ಲೂ ಸತ್ಯ ಇದು. ನಮಗೆ ಗೊತ್ತೋ ಗೊತ್ತಿಲ್ಲದೆಲ್ಲ ಮಾಡ್ತಕ್ಕಂಥ ತಪ್ಪುಗಳು ಖಂಡಿತವಾಗಿ ನಾವು ರೆಡ್ಯೂಸ್ ಮಾಡೋಣ. ಮನೆ ಅಂತಕ್ಕಂಥದ್ದು ನೋಡಿ, ಮನೆ ಮಂತ್ರಾಲಯ ಎರಡೂ ಅಷ್ಟು, ಎರಡು ಮಾಯಿಂದಲೇ ಪ್ರಾರಂಭ ಆಗುತ್ತೆ. ಮನೆಯೇ ಮಂತ್ರಾಲಯ. ಎಷ್ಟು ಶುದ್ಧವಾಗಿರಬೇಕು ದೇವಸ್ಥಾನ. ಆ ದೇವಸ್ಥಾನ ಶುದ್ಧವಾಗಿದ್ದಷ್ಟು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಚೆನ್ನಾಗಿದ್ದೇ ಇರುತ್ತೆ. ಇದು ಸತ್ಯ, ತಿಳ್ಕೊಳ್ಳಿ. ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಶುಭ್ರತೆಯನ್ನು ಮೇಂಟೈನ್ ಮಾಡ್ತಾರೆ ಎಲ್ಲ. ಕೆಲವರು ಅಸ್ತವ್ಯಸ್ತತೆಯನ್ನು ಮೇಂಟೈನ್ ಮಾಡೋದಿಲ್ಲ. ಸೊ ಮನೆಯಲ್ಲಿ ಈ ಅಭ್ಯಾಸಗಳನ್ನು ಮಾಡೋದ್ರಿಂದ ಏನು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಬೀಳುತ್ತೆ, ಇದು ಸತ್ಯ, ತಿಳ್ಕೊಳ್ಳಿ. ಖಂಡಿತವಾಗಿ ಸತ್ಯ. ವಿತಂಡವಾದ ಮಾಡ್ತಕ್ಕಂಥದ್ದಲ್ಲ. ನಾವು ನಮ್ಮನ್ನು ಸರಿ ಮಾಡಿಕೊಂಡ್ರಷ್ಟೇ ಜೀವನ ಚೆನ್ನಾಗಿರುತ್ತೆ. ಜೀವನ ಚೆನ್ನಾಗಿರಬೇಕು ಅಂದರೆ ನಾವು ಸರಿಯಾಗ್ದಲೇ ಜೀವನ ಸರಿಯಾಗಿ ಸಾಧ್ಯನೇ ಇಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ಸ್ನೇಹಿತರೆ ನೋಡಿ, ಈ ಒಂದು ವಿಚಾರದಲ್ಲಿ ನಿಮಗೆ ಏನು ಮಾಡಬಾರ್ದು ಮನೆಯಲ್ಲಿ ಅದನ್ನು ಖಂಡಿತವಾಗಿ ನಾನು ತಿಳಿಸ್ಕೊಡ್ತೇನೆ. ನೆಮ್ಮದಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನೆಮ್ಮದಿಯನ್ನು ಕೊಡೋಣ. ಇದು ಜೀವನದ ಧರ್ಮ. ಆ ಜೀವನದ ಧರ್ಮವನ್ನು ಹೇಗೆ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಅಸ್ಟ್ರಾಲಜಿ, ಜ್ಯೋತಿಷ್ಯದಲ್ಲಿ ಮಾರ್ಗದರ್ಶನ ಸಿಗುತ್ತೆ ನಿಮಗೆ. ಅದನ್ನು ನಾನು ಖಂಡಿತವಾಗಿ ನಿಮಗೆ ನಾನು ತಿಳಿಸ್ತೇನೆ. ನೋಡಿ, ಕೊನೆಯ ಭಾಗದವರೆಗೂ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಸೊ ಇದನ್ನ ಸೋಮವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಸುಕರ್ಮ ಯೋಗ, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಂದರ್ಭ. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 38 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 11 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಮಧ್ಯಾಹ್ನ 12 ಗಂಟೆ 54 ನಿಮಿಷದಿಂದ 1 ಗಂಟೆ 47 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 24 ನಿಮಿಷದಿಂದ 9 ಗಂಟೆ 18 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಶನಿಯ ನಕ್ಷತ್ರದಲ್ಲಿ. ಶನಿ ಕೂಡ ವಕ್ರನಾಗಿ ಜಾರದ್ರಿಂದ ಈ ದಿನದ 12 ರಾಶಿಗಳ ಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯವರದ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ದಿನ. ಭಾಳ ನಿಮಗೆ ನಾನು ಏನು ಹೇಳಿದ್ನೋ, ಸಮಾಧಾನ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಾಂದರೆ ಸ್ವಲ್ಪ ಕಷ್ಟವಾಗುತ್ತೆ. ವಿಷಯೋಗ, ಚಂದ್ರ ಮತ್ತು ಶನಿ ಕೂತ್ಕೊಂಡಾಗ ವಿಷಯೋಗ ಅಂತ ಕರಿತೀವಿ. ಆರೋಗ್ಯದಲ್ಲಿ ಲಾಭದ ಕೊರತೆ, ಸಹೋದರರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರಬಹುದು. ಅದನ್ನು ಪಾಸಿಟಿವ್ ಆಗಿ ತಗೊಂಡೋಗಿದ್ದೀನಿ, ಅಷ್ಟೇ ಬೇಕಾಗಿರೋದು. ಇಲ್ಲಿ ಬೇಕಾಗಿರ್ತಕ್ಕಂಥ ಮಾರ್ಗ ಏನು ಮೇಷರಾಶಿಯವ್ರಿಗೆ? ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಕ್ಯಾಟಗರೀಸ್ ಅಲ್ಲಾಗಿರ್ಬೋದು, ಯಾವ ಕ್ಷೇತ್ರದಲ್ಲಾಗಲಿ, ಇಲ್ಲ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗಿ ಸಮಸ್ಯೆ ಬರುತ್ತೆ, ನಷ್ಟವನ್ನು ಹೊಂದುತ್ತೀರಾ. ಪಾಸಿಟಿವ್ ಶಿವನ ಮಂತ್ರ ಓಂ ನಮಃ ಶಿವಾಯ ಶಿವಾಯ ಓಂ. ಇದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ. ನಾನು ಹೇಳ್ತಿದ್ದೀನಿ, ವ್ಯಾಪಾರ ಆಗಲಿ, ದಾಂಪತ್ಯ ಆಗಲಿ, ಆರೋಗ್ಯ ಆಗಲಿ, ಮತ್ತೊಂದಾಗಲಿ,
ಇವತ್ತಿನ ದಿನ ಸ್ವಲ್ಪ ಸಾಧಾರಣತೆಯನ್ನು ಕಾಡುತ್ತೆ. ಮೇಷರಾಶಿಯವರು ದೈವಿಕವಾಗಿರ್ತಕ್ಕಂಥ ಮನೋಭಾವ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಭಾಳ ಮುಖ್ಯವಾಗಿ ತಿಳ್ಕೊಳ್ಳಿ ಮೇಷರಾಶಿಯವರು. ಆಗ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ ದಿನ, ಇಲ್ಲಾಂದರೆ ಖಂಡಿತವಾಗಿ ಚೆನ್ನಾಗಿರೋದಿಲ್ಲ. ವೃಷಭ ರಾಶಿಯವ್ರಿಗೆ ಹೋಗೋಣ. ಸೊ ವೃಷಭ ರಾಶಿಯವ್ರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದು, ಲಾಭದಲ್ಲೇ ಚಂದ್ರ ಇದ್ದಾನೆ. ನಿಧಾನವಾಗುತ್ತೆ ಕೆಲಸ, ಯಾವುದೇ ಕೆಲಸಗಳಾಗಿರ್ಬೋದು. ತಮ್ಮ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಆದರೂ ಕೂಡ ಸಣ್ಣ ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಬರ್ತದೆ, ಲಾಭ ಬರುತ್ತೆ. ಸಹೋದರರೊಟ್ಟಿಗಿನ ವಾಗ್ವಾದಗಳು ಬೇಡ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಮಾತುಕತೆಗಳು, ಯಾವುದೇ ವಿಚಾರಗಳಲ್ಲಿ ಸಂಧಾನದ ಪ್ರಕ್ರಿಯೆ ಭಾಳ ಮುಖ್ಯ. ಇದನ್ನು ಮುಂದುವರಿಸ್ಕೊಂಡು ಹೋಗಿ. ವೃಷಭ ರಾಶಿಯವರಿಗೆ ಒಳ್ಳೆಯದಿದೆ ಇವತ್ತಿನ ದಿನ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಶುಭ ಇರತಕ್ಕಂಥದ್ದು ತೋರಿಸುತ್ತೆ. ವ್ಯಾವಹಾರಿಕವಾಗಿ ನೋಡೋದಾದರೆ ಒಂದು ನಾರ್ಮಲ್ ಇರ್ತಕ್ಕಂಥ ಡೇ ಕೂಡ ಆಗುತ್ತೆ. ಆ ನಾರ್ಮಲ್ ಇರ್ತಕ್ಕಂಥ ಡೇನ ಪಾಸಿಟಿವ್ ಆಗಿ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡೋದ್ರಿಂದ ಇದು ಪಾಸಿಟಿವ್ ಆಗಿಬಿಡುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮಿಥುನ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗೆ ನೋಡಿ. ಎಲ್ಲ ಚೆನ್ನಾಗಿದೆ ಇದೆ ಮಿಥುನ ರಾಶಿಯವರಿಗೆ, ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ದಿನ. ಆದರೆ ಒತ್ತಡ ರಹಿತವಾಗಿ ಇರ್ತಕ್ಕಂಥ ದಿನವನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ನಿಮ್ಮ ಕೋಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಶಾಂತವಾಗಿ ಈ ದಿನ ನಿಮ್ಮ ಕಾರ್ಯದಲ್ಲಿ ನಿರತರಾಗಿ. ಬಟ್ ಮನಸ್ಥಿತಿ ಕೊಡಲ್ಲ, ಸಪೋರ್ಟ್ ಮಾಡೋದಿಲ್ಲ ಮಿಥುನ ರಾಶಿಯವರಿಗೆ. ಬೇರೆ ಬೇರೆ ಹಣಕಾಸಿನ ಒಂದು ಆಲೋಚನೆಗಳು, ಚಿಂತನೆಗಳು ಇರ್ತಕ್ಕಂಥ ದಿನವಾಗ್ತದೆ. ಆದರೂ ಕೂಡ ತಮ್ಮ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಸರಿಯಾಗಿದ್ದರೆ ಅದು ಲಾಭವಾಗಿ ಪರಿಣಾಮವನ್ನು ಬೀರುತ್ತೆ, ಗೆಲ್ಲುತ್ತೆ. ದಾಂಪತ್ಯ ಸ್ವಲ್ಪ ಸುಮಾರಾಗಿರುತ್ತೆ. ವ್ಯಾವಹಾರಿಕವಾಗಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು. ಈ ಒಂದು ಎಕ್ಸ್ಪೆಷಲಿ ಮನಸ್ಥಿತಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಮಾಡಬಹುದು. ಸೊ ಮಿಥುನ ರಾಶಿ ಸಾಧ್ಯವಾದಷ್ಟು ಇನ್ವಾಲ್ವ್ಮೆಂಟ್ ಇನ್ ವರ್ಕ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವರ ಫಲಕ್ಕೆ ಬಂದಾಗ ನೋಡಿ, ಖಂಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಸೋಂಬೇರಿತನದಿಂದ ಅವಕಾಶಗಳನ್ನು ವಂಚಿತ ಮಾಡ್ಕೊಳ್ತೀರಾ. ಪ್ರಯಾಣದಲ್ಲಿ ವಿಳಂಬವಾಗ್ಬೋದು, ಎಲ್ಲಾದರೂ ಹೋಗ್ತೀರಾ, ಬಟ್ ಅಫ್ಕೋರ್ಸ್ ಅದು ಅಡೆತಡೆ ತರತಕ್ಕಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಬರುತ್ತೆ. ಮತ್ತು ಕೋಪದಿಂದ ಕೆಲವೊಂದು ಅನರ್ಥಗಳು ಕೂಡ ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ಯಾರ ಮೇಲೆ ಅವಲಂಬಿತವಾಗದಲೇ ನಿಮ್ಮ ಕಾರ್ಯಗಳನ್ನು ಸ್ವತಃ ನೀವೇ ಮಾಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅದು ಗೆಲುವು ಸಿಕ್ಬಿಡುತ್ತೆ, ಲಾಭ ಸಿಗುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರತಕ್ಕಂಥ ದಿನ, ವ್ಯವಹಾರಸ್ಥರಿಗೂ ಕೂಡ ಸಾಧಾರಣವಾಗಿರುತ್ತೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ನಡೆದಲ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ನೀವು ಕೂಡ ಇಂಪಾರ್ಟೆಂಟಾಗಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಅಥವಾ ಉಮಾಮಹೇಶ್ವರಿಯ ಮಂತ್ರವನ್ನು ಜಪವನ್ನು ಮಾಡಿ, ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ, ಸ್ವಲ್ಪ ಶುಭವಾಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ, ಯಾವುದನ್ನು ಕೂಡ ಅತಿಯಾಗಿ ತಗೋಬೇಡಿ. ಸಿಂಹರಾಶಿಯವರು ಶಾಂತವಾಗಿರಬೇಕು, ಅದೇ ಇಂಪಾರ್ಟೆಂಟ್ ಇದೆ. ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ಕೂಡ ಶುಭತ್ವ ಇರುತ್ತೆ ಸಿಂಹರಾಶಿಯವ್ರಿಗೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ಗೊಂದಲ, ಅಸ್ತವ್ಯವಸ್ಥ ಜೀವನವಾಗ್ತಕ್ಕಂಥದ್ದು ಇರ್ತದೆ. ಕೆಲಸ, ದಾಂಪತ್ಯದ ವಿಚಾರದಲ್ಲಿ, ನಿಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಒಳ್ಳೆಯದು. ತ್ರಯಂಬಕ ಮಂತ್ರವನ್ನು ಹೇಳಿ, ಬಿಲ್ವಾರ್ಚನೆಯನ್ನು ಶಿವನಿಗೆ ಮಾಡಿಸಿ ಮುಂದಿನ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ, ಕನ್ಯಾ ರಾಶಿಯವರಿಗೆ ಯಾವುದೇ ವಿಚಾರಗಳನ್ನು ಮಂದಗತಿಯಲ್ಲಿ ಆಲೋಚಿಸ್ದಲೇ ಫಾಸ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅದು ಲಾಭವನ್ನು ತರುತ್ತೆ. ಮೇಲಾಗಿ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ಯಾವುದೇ ಆದಂಥ ಕಲ್ಮಶಗಳನ್ನು ಇಟ್ಕೋಬೇಡಿ ಈ ದಿನ ಕನ್ಯಾ ರಾಶಿಯವರು. ಎದುರಾಳಿ ಸಂಗಾತಿಯ ಬಗ್ಗೆ ಆಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು, ಶುದ್ಧ ಮನಸ್ಥಿತಿ ಭಾಳ ಮುಖ್ಯವಾಗ್ತದೆ. ಮೇಲಾಗಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ. ಸರಿಯಾದಂಥ ಮಾರ್ಗದರ್ಶನ ಇದ್ದರೆ ಈ ದಿನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ, ಒಳ್ಳೆಯದಾಗುತ್ತೆ ಕೂಡ ಕನ್ಯಾ ರಾಶಿಯವ್ರಿಗೂ, ತೊಂದರೆ ಇಲ್ಲ, ಚೆನ್ನಾಗಿದೆ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ, ಖಂಡಿತ ತುಲಾರಾಶಿಯವ್ರಿಗೂ ಕೂಡ ಒಳ್ಳೆಯ ದಿನವಾಗ್ತದೆ ಈ ದಿನ. ತಮ್ಮ ಕೆಲಸದಲ್ಲಿ ತೊಡ್ಕೊಳ್ತಕ್ಕಂಥದ್ದು ಮುಖ್ಯ. ಯಾಕೆಂದರೆ ಸ್ವಲ್ಪ ಲೇಸಿನೆಸ್ಸನ್ನು ಬಿಟ್ಟುಬಿಡಿ, ಅಥವಾ ಕನ್ಫ್ಯೂಷನ್ನ ಬಿಟ್ಟುಬಿಡಿ ತುಲಾರಾಶಿಯವರು.
ತನ್ನ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಶುಭವಾಗ್ತದೆ. ಇವ್ರಿಗೂ ಸ್ವಲ್ಪ ಸಾಲದ ಒತ್ತಡಗಳು ಕಾಡ್ಬೋತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ಸೇವಾ ನಿರತವಾಗಿರತಕ್ಕಂಥ ದಿನವಾಗ್ತದೆ. ಆ ಸೇವೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾರೋ ತುಲಾರಾಶಿಯಲ್ಲಿದ್ದರೋ ಸಾಧ್ಯವಾದಷ್ಟು ತಾವು ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನವಾದ್ದರಿಂದ ಅಧಿಕ ಪ್ರಯತ್ನ, ಗೆಲುವು ಖಚಿತ. ಖಂಡಿತವಾಗಿ ಈ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿ. ತುಲಾರಾಶಿಯವರಿಗೆ ಚೆನ್ನಾಗಿರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು ಸತ್ಯ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಇಂಪಾರ್ಟೆಂಟ್ ಆಗಿ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮಗೂ ಕೂಡ ಕೆಲವೊಂದು ಅನಿವಾರ್ಯದಿಂದ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಕೆಲಸ ಅಷ್ಟು ಉತ್ತಮತೆ ಇರಲ್ಲ, ಅಶ್ರದ್ಧೆ ಇರತಕ್ಕಂಥ ದಿನವಾಗ್ತದೆ. ವೃಶ್ಚಿಕ ರಾಶಿ ಸಾಧ್ಯವಾದಷ್ಟು ಆ್ಯಕ್ಟಿವ್ನೆಸ್ಸನ್ನು ಜಾಸ್ತಿ ಇಟ್ಕೊಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಸಲ್ಲದ ಮಾತುಗಳನ್ನು ದೂರ ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಮಕ್ಕಳ ವಿಚಾರಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನನ್ನು ವಹಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಭೂಮಿಯ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಮನೆಯ ಆರ್ಥಿಕ ಪರಿಸ್ಥಿತಿಯ ಚಿಂತನೆಗಳು ಇವೆಲ್ಲವನ್ನು ಧನುರಾಶಿಯವರು ಮಾಡ್ತಾರೆ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ವಿದ್ಯಾರ್ಥಿ ವರ್ಗದವರಿಗೆ ಇದನ್ನು ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಇಲ್ಲ. ಭೂಮಿಯ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಶುಭದ ಫಲಪ್ರಾಪ್ತಿ ಆಗ್ತದೆ. ಬಟ್ ಏನಪ್ಪ ಧನುರಾಶಿಯವರು ಅಂದರೆ ತಮ್ಮ ನಿರ್ಧಾರಗಳನ್ನೇ ತಗೊಳ್ಳೋದ್ರಲ್ಲಿ ಸೋತೋಗ್ತಕ್ಕಂಥ ದಿನವಾಗ್ತದೆ ಧನುರಾಶಿಯವರು. ಹಾಗೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ನೀವು ಕೂಡ ದುರ್ಗಾರಾಧನೆ ಅತ್ಯವಶ್ಯಕವಾಗಿ ನಿಮಗೆ ಶುಭವನ್ನು ಕೊಡುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ? ಯಾರು ಈ ಟ್ರೇಡಿಂಗು, ಈ ಒಂದು ಸಾಫ್ಟ್ವೇರಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಅಥವಾ ಮೀಡಿಯಾ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಅಥವಾ ಡೈಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರೋ, ಸ್ವಲ್ಪ ಶ್ರಮ ಆಗ್ತದೆ. ಬಟ್ ಲಾಭ ಅಂತೂ ಖಂಡಿತವಾಗಿದೆ, ತೊಂದರೆ ಇಲ್ಲ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪ್ರಯತ್ನಗಳು ಶುಭವನ್ನು ತಂದು ಕೊಡ್ತಕ್ಕಂಥಿರುತ್ತೆ. ಮಾತುಕತೆಗಳಲ್ಲಿ ವಿಳಂಬವಾದರೂ ಜಯವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿಯವ್ರಿಗೆ. ನಥಿಂಗ್ ಟು ವರಿ. ಮಕರ ರಾಶಿಯವ್ರಿಗೂ ಶುಭದ ಕಾಲ. ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥಿರುತ್ತೆ. ಮಾತುಕತೆಗಳ ಮೇಲೆ ಅಂದರೆ ಅರ್ಥಾತ್ ತಾವು ಮಾತಾಡ್ತಿರಿದರೆ ಮುಂದಾಲೋಚನೆಗಳನ್ನು ಅಂದರೆ ಅದರ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು, ಖಂಡಿತ ಲಾಭ ಸಿಗುತ್ತೆ. ಕುಂಭರಾಶಿಯವರ ಫಲಾಫಲ ನೋಡಿ, ಕುಂಭರಾಶಿಯವರು ಒಂದೇ ಒಂದು ನಾನು ಹೇಳ್ತೀನಿ, ಈ ದಿನ ಸಾಲದ ಶತ್ರುವಿನ ಚಿಂತೆಯನ್ನು ಬಿಟ್ಟುಬಿಡಿ. ಅಫ್ಕೋರ್ಸ್ ಏನಾದರೂ ಆಗಲಿ ಅದು ನಾನು ಫೇಸ್ ಮಾಡ್ತೀನಿ ಅಂತಕ್ಕಂಥ ಒಂದು ಛಲ ಖಂಡಿತವಾಗಿ ನಿಮಗೆ ಶುಭದಾಯಕವಾಗುತ್ತೆ. ಸಾಧ್ಯವಾದಷ್ಟು ಕುಂಭರಾಶಿಯವರು ತನ್ನ ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನನ್ನು ಮೂಡಿಸ್ಕೊಳ್ಳಿ. ಜೊತೆ ಫ್ಯಾಮಿಲಿ ಜೊತೆ ಡಿಸ್ಕಷನ್ಸ್ ಮಾಡ್ಕೊಳ್ತಕ್ಕಂಥದ್ದು ಬಾಕಿ ಆಗ್ತದೆ. ಯಾರು ಈ ಕುಂಭರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಅಂದರೆ ಅರ್ಥಾತ್ ಎಚ್ಚರದಿಂದ ಮಾತಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಕುಟುಂಬದ ಮೇಲೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಕುಂಭರಾಶಿ ಸಾಧ್ಯವಾದಷ್ಟು ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗ್ತದೆ. ಆದರೂ ಕೂಡ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ದಿನವಲ್ಲ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆಯುತ್ತೆ. ಸಾಧ್ಯವಾದಷ್ಟು ಈ ಇನ್ವಾಲ್ವ್ಮೆಂಟ್ ನಿಮಗೆ ಶುಭವನ್ನು ತರುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಂಧ್ಯಾ ಸಮಯ ಓಂ ಶಂ ಶನೇಶ್ಚರಾಯ ನಮಃ 21 ಬಾರಿ ಮಂತ್ರವನ್ನು ಹೇಳಿ, ಒಳ್ಳೆಯದಾಗುತ್ತೆ ಕೂಡ. ಸೊ ಮೀನರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಮೀನರಾಶಿಯವರು ನೋಡಿ, ಖಂಡಿತವಾಗಿ ಕೆಲಸ ಮತ್ತು ಲಾಭದ ವಿಚಾರದಲ್ಲಿ ಚಿಂತನೆಗಳನ್ನು ನಡೆಸ್ಕೊಳ್ತೀರ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲ್ಲ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಇರುತ್ತೆ. ಮೀನರಾಶಿ ಮಕ್ಕಳ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ. ಏನಾಗ್ತದೋ ನನ್ನ ಮಗ ಹೇಗೋ ಎತ್ತೋ ಅಂತಕ್ಕಂಥದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ. ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಇದನ್ನು ಚಿಂತನೆಗಳನ್ನು ನಡೆಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾವಹಾರಿಕವಾಗಿ ನೋಡೋದಾದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮವಿರ್ತಕ್ಕಂಥ ದಿನ ಮೀನರಾಶಿಯವರಿಗೆ. ಇದೇ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ ಕೂಡ. ಸ್ನೇಹಿತರೆ ನೋಡಿ, ಮನೆಯಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಕ್ರಮಗಳನ್ನು ಅನುಸರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಏನು ಕ್ರಮ ಅನುಸರಣೆ ಮಾಡಲಿಲ್ಲ, ಅಲಕ್ಷ್ಮಿ ಖಂಡಿತವಾಗಿ ಕಾಡ್ತಾಳೆ. ಏನು ಗುರುಗಳೇ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, ಮನೆಯಲ್ಲಿ ಯಾವಾಗಲೂ ಅಂತ ಈ ಥರ ಉಗುಳೋದು ಅಥವಾ ಗಲಾಟೆ ಮಾಡ್ಕೊಳ್ಳೋದು, ಹೋಗ, ಇವೆಲ್ಲ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ತಾ ಇದ್ದೇನೆ. ಆಮೇಲಿಂದ ಯಾವಾಗಲೂ ಮನೆಯಲ್ಲಿ ಏನಾದರೂ ಕಿರಿಕಿರಿಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮುಖ ಎಲ್ಲ ಸ್ವಲ್ಪ ಮುಖವನ್ನು ಅಟ್ಲೀಸ್ಟ್ ಮಂದಹಾಸ ಇಲ್ದಲೇ ಯಾವಾಗಲೂ ಮುಖ ಗಂಟಿಕೊಂಡಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಡಿಸಾರ್ಡರ್ಸ್ ಆಫ್
ಏನು ಬಟ್ಟೆ ಬರೆ ಮತ್ತೊಂದೆಲ್ಲ ಡಿಸಾರ್ಡರ್ಸ್ ಇದ್ದರೆ ಖಂಡಿತವಾಗಿ ಮನೆಯಲ್ಲಿ ನಕಾರಾತ್ಮಕತೆ ಉತ್ಪನ್ನ ಆಗುತ್ತೆ. ರಾಹುವಿನ ಸ್ಥಾನವಾಗಿ ಅಲಕ್ಷ್ಮಿ ಕಾಡ್ತಾಳೆ. ಮನೆಯಲ್ಲಿ ಯಾವಾಗಲೂ ಕೆಲವರು ನೋಡ್ತೀನಿ ಊಟ ಹಾಕ್ತಾರೆ, ಅಲ್ಲಿ ಕಜ್ಜಿ ಚುಚ್ಕ ಥೂ ಥೂ ಅಂತ ಹೋಗ್ತಾ ಇರ್ತಾರೆ, ಅಥವಾ ಸುಮ್ಮನೆ ಏನಾದರೂ ಸಣ್ಣ ಬಾಯಲ್ಲಿ ಥೂ ಥೂ ಅಂತ ಹೋಗ್ತಾ ಇರ್ತಾರೆ. ದಿಸ್ ಇಸ್ ದ ಬ್ಯಾಡ್ ಹ್ಯಾಬಿಟ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ಇದನ್ನು ಮಾಡ್ತಿದ್ದೀರೋ ಕೂಡಲೇ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಮನೆಯಲ್ಲಿ ಅಟ್ಲೀಸ್ಟ್ ನೆಮ್ಮದಿ ಸಿಗುತ್ತೆ. ಬದಲಾವಣೆ ಜಗದ ನಿಯಮವಾದ್ದರಿಂದ ಒಳ್ಳೆಯದನ್ನು ಅಟ್ಲೀಸ್ಟ್ ಬದಲಾವಣೆ ಮಾಡ್ಕೊಳ್ಳೋಣ, ನಿಮಗೆ ನೆಮ್ಮದಿ ಕೂಡ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ.